ಇದೊಂದು ಎರಡು ಸಹೋದರರ ಕತೆ. ಒಮ್ಮೆ ಒಂದು ಹಳ್ಳಿ ಇದ್ದಿತು. ಆ ಹಳ್ಳಿಯಲ್ಲಿ ರಾಮು ಮತ್ತು ಶ್ಯಾಮು ಎಂಬ ಇಬ್ಬರು ಸಹೋದರರು ವಾಸಿಸುತ್ತಿದ್ದರು. ಅವರ ತಂದೆ ಒಬ್ಬ ಕೃಷಿಕನಾಗಿದ್ದು, ಅವರ ಕುಟುಂಬ ಒಂದು ಮಧ್ಯಮ ಮಟ್ಟದ ಜೀವನ ಸಾಗಿಸುತ್ತಿತ್ತು. ತಂದೆಯ ಮರಣದ ನಂತರ ಇಬ್ಬರು ಸಹೋದರರು ಜಮೀನನ್ನು ಹಂಚಿಕೊಂಡರು. ರಾಮು ಬುದ್ಧಿವಂತ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದ. ಶ್ಯಾಮು ಮಾತ್ರ ಆಲಸ್ಯದಿಂದ ದಿನ ಕಳೆಯುತ್ತಿದ್ದ. ರಾಮು ಬೆಳಿಗ್ಗೆ ಎದ್ದಿದ್ದು ಹೊತ್ತಿನಿಂದ ಹೊತ್ತುವರೆಗೆ ಹೊಲದಲ್ಲಿ ದುಡಿಯುತ್ತಿದ್ದ. ಅವನು ತನ್ನ ಜಮೀನಿನಲ್ಲಿ ಉತ್ತಮ ಬೆಳೆ ಬೆಳೆದ. ಶ್ಯಾಮು ಅದನ್ನೇ ನೋಡಿದಾಗ ಮೊದಲಿಗೆ ಅಸೂಯೆ ಪಡುತ್ತಿದ್ದ. ಒಂದು ದಿನ ಶ್ಯಾಮು ತನ್ನ ತಪ್ಪನ್ನು ಅರಿತುಕೊಂಡ. ಅವನು ರಾಮುವಿನ ಬಳಿಗೆ ಹೋಗಿ ಕ್ಷಮೆ ಕೇಳಿದ. ರಾಮು ಸಂತೋಷದಿಂದ ಕ್ಷಮಿಸಿದ. ಇಬ್ಬರೂ ಮತ್ತೆ ಒಂದಾಗಿ ಕೆಲಸ ಮಾಡಲು ತೀರ್ಮಾನಿಸಿದರು. ಆ ದಿನದಿಂದ ಅವರ ಜೀವನದಲ್ಲಿ ಸುಖ ಮತ್ತು ಶಾಂತಿ ನೆಲೆಸಿತು. ಅವರು ಹಳ್ಳಿಗೆ ಸಹಾಯ ಮಾಡಲಾರಂಭಿಸಿದರು. ಈ ಕಥೆ ನಮಗೆ ಏನು ಕಲಿಸುತ್ತೆಂದರೆ, ಸಹೋದರರಲ್ಲಿ ಬಾಂಧವ್ಯ, ಶ್ರಮ, ಕ್ಷಮೆ ಮತ್ತು ಪ್ರೀತಿಯ ಮಹತ್ವ. ಒಳ್ಳೆಯ ಸಂಬಂಧಗಳು ಸಹಾನುಭೂತಿ ಮತ್ತು ಸಹಕಾರದಿಂದ ಬಲವಾಗುತ್ತವೆ.